ರೌಡಿ ರಾಜ ರೌಡಿ ರಾಜ ಜಗವೇ ಅಂಬುರನ ರಂಗ ಧೈರ್ಯ ಇರಲಿ ನಿಮ್ಮ ಸಂಗ ಬಾರೋ. ಈ ಸುಶಾಂತನ ಕಾಮದ ಜ್ವಾಲೆಯಲ್ಲಿ ಇಡೀ ಊರೇ ಹೊತ್ತಿ ದಗದಗನೆ ಉರಿಯುತ್ತಿದೆ. ಒಂದು ಸುಂದರವಾದ ಹೆಣ್ಣನ್ನು ಕಂಡರೆ ಸಾಕು, ಅವಳ ರಸವನ್ನು ಹೀರಿ ಅವಳನ್ನು ಕಾಲ ಕಸಕ್ಕಿಂತ ಮಾಡಿ ತಿಪ್ಪಿಗೆ ಸಿಗುತ್ತಾನೆ ಈ ಕಾಮದ ಸುಶಾಂತ. ಕಣ್ಣಿಟ್ಟ ಹೆಣ್ಣನ್ನು ಯಾವತ್ತೂ ಬಿಟ್ಟಿಲ್ಲ ಈ ಸುಶಾಂತ. ಆದರೆ ಇಂದು ಆ ಮುದ್ದು ಮುಖದ ಚೆಲುವೆ ರಚನಾಳ ಮದುವೆ. ಮದುಮಗಳಾಗಿ ಸಿಂಗಾರಗೊಂಡಿರುವ ರಚನಾಳ ದೇಹವನ್ನು ಹೇಗಾದರೂ ಮಾಡಿ ನಾನು ಅನುಭವಿಸಲೇಬೇಕು. ಈಗಲೇ ಹೋಗುವೆ, ನನ್ನ ಬಹುದಿನದ ಬಯಕೆಯನ್ನು ಈಡೇರಿಸಿಕೊಳ್ಳುವೆ. ಓಹೋ, ಇಂಥ ಸಮಯದಲ್ಲಿ ಇವಳೇಕೆ ಬಂದಳು? ಬರಲಿ, ಇವಳನ್ನು ನಗಿಸಿ ಇವಳಿಂದ ಸುಖ ಪಡೆದು ನಂತರ ರಚನಾಳ ಬಳಿ ಹೋಗುವೆ. ನಿಮ್ಮನ್ನು ಎಲ್ಲೆಂತ ಹುಡುಕಬೇಕು ನೋಡಿ, ಏನೋ ವಿಚಾರ ಮಾಡ್ತಂತ ನಿಂತಿದ್ರಲ್ಲ, ಏನು ವಿಷಯ ಅಂತ ಹೇಳಿ. ಏನು ಇಲ್ಲ ಕಾಂತ, ನಿನ್ನ ಬಗ್ಗೆ ವಿಚಾರ ಮಾಡುತ್ತಿದ್ದೆ. ಕಾಂತ, ಈ ಪ್ರಕೃತಿಯಲ್ಲಿ ಒಂದು ಗಂಡು ಹಕ್ಕಿ ಒಂಟಿಯಾಗಿ ಹಾರಾಡಲು ಸಾಧ್ಯವೇ? ಅದಕ್ಕೆ ಜೊತೆಯಾಗಿ ಒಂದು ಹೆಣ್ಣು ಹಕ್ಕಿ ಬೇಡಬೇಕಂತ. ಅಂದರೆ ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸುವಿರಾ? ನಿನ್ನ ನಡೆ ನುಡಿ, ನಿನ್ನ ದೇಹ ಸೌಂದರ್ಯಕ್ಕೆ ನಾನು ಶರಣಾಗಿದ್ದೇನೆ. ಸಾಕು ಸಾಕು ನಿಮ್ಮ ವರ್ಣನೆ. ನೋಡಿ, ಆದಷ್ಟು ಬೇಗ ನಾವಿಬ್ರು ಮದುವೆ ಆಗ್ಲೇಬೇಕು. ಆದಷ್ಟು ಬೇಗ ಮದುವೆ ಆದರಾಯ್ತು ಕಾಂತ. ಕಾಂತ, ನೀನು ಇವತ್ತು ಎಷ್ಟು ಸುಂದರವಾಗಿ ಕಾಣುತ್ತಿರುವೆ ಗೊತ್ತಾ? ಕಮಾಂಡ್ ಡಾರ್ಲಿಂಗ್, ಈ ಮಾತೆಲ್ಲ ಯಾಕೆ? ಬನ್ನಿ, ನನ್ನೊಂದಿಗೆ ಆನಂದವಾಗಿ ಹಾಡೋಣ. ಓಹೋ, ಹೂದುಂಬಿಗೆ ರವಿ ಭೂಮಿಗೆ ನೀನೆಂದಿಗೂ ನನ್ನ ಪಾಲಿಗೆ ಪ್ರೇಮ ಗೀತೆ ಕೇಳಿಸೋತೆ ಮೌನಿಯಂತೆ ಮಾತು ಮಾತಿಗೆ. ಹೂದುಂಬಿಗೆ ರವಿ ಭೂಮಿಗೆ ನೀನೆಂದಿಗೂ ನನ್ನ ಪಾಲಿಗೆ. ಕಂಗಳು ನೀನಾದರಿ ಗಂಗಾಧರೂರು ಕನಸೇತಕ್ಕೆ ನೀ ಬಂದರೆ ಪ್ರೇಮೋತ್ಸವ ಬಾಳ ದಾರಿಗೆ ಪ್ರೇಮ ಗೀತೆ ಕೇಳಿಸೋತೆ ಮೌನಿಯಂತೆ ಮಾತು ಮಾತಿಗೆ. ಹೂದುಂಬಿಗೆ ರವಿ ಭೂಮಿಗೆ ನೀನೆಂದಿಗೂ ನನ್ನ ಪಾಲಿಗೆ.
ಸ್ವರ ಈ ಹಾಡಿಗೆ ನೂರಾರು ರಾಗ ಈ ಪ್ರೀತಿಗೆ ನಿನ್ನಾಸೆ ನನ್ನಾಸೆಯು ಈ ಜೀವನ ಜೀವನೀನಾದೆ ಚಂದಕ್ಕಿಂತ ಚಂದದಂತ ಪ್ರೇಮ ಗ್ರಂಥ ತಂದೆ ಬಾಳಿಗೆ ಹೂ ತುಂಬಿಗೆ ರವಿ ಭೂಮಿಗೆ ನೀನೆಂದಿಗೋ ನನ್ನ ಪಾಲಿಗೆ ಲಾರ ಲಲ ಲರಲ ಲಲ ಲರಲ ಕಾಂತ, ಅಂತೂ ನಾನು ಹೇಳಿದಂತೆ ಆ ರಾಜನನ್ನು ನಿನ್ನ ಮೋಹಜಾಲದಲ್ಲಿ ಸಿಕ್ಕಿಸಿಕೊಂಡು ಮೈಮರೆಸಿ ಅವನನ್ನು ಹುಚ್ಚನನ್ನಾಗಿ ಮಾಡಬಿಟ್ಟಿಯಲ್ಲ ಕಾಂತ. ಹೌದು ಸುಶಾಂತ್, ಈ ನಾಟಕದಲ್ಲಿ ನೀವೇ ಸೂತ್ರಧಾರಿ, ನೀವು ಆಡಿಸುವ ಗೊಂಬೆ ನಾನು. ಅದೆಲ್ಲ ಇಲ್ಲಿ ಆದಷ್ಟು ಬೇಗ ನಾವು ಮದುವೆ ಆಗೋಣ. ಆಹಾಹಾಹಾ. ಆದಷ್ಟು ಬೇಗ ಮದುವೆಯಾದರಾಯಿತು. ನನ್ನನ್ನೇ ನಂಬಿ ಬಂದ ಹೆಣ್ಣಿಗೆ ಕಂಬಿ ಎನಿಸುವ ಕವನ ಬರೆಯುವ ಕವಿ ನಾನು ಆಗಲಾರೆ ಕಾಂತ. ನೋಡಿ, ಮನ ಬಂದಂತೆ ಹೆಣ್ಣನ್ನು ಉಪಯೋಗಿಸಿಕೊಂಡು ಆ ಹೆಣ್ಣು ದುಂಬಿಯಾಗಿ ಬಂದಿರುತ್ತಾಳೆ. ಅವಳನ್ನು ಉಪಯೋಗಿಸಿಕೊಂಡು ಒಡಿಕೆ ಆಗಿರುವ ಮಡಿಕೆ ಅಂತ ಆಗಿರಬಾರದು. ಅದಕ್ಕೆ ನಾನು ನಿಮ್ಮಲ್ಲಿ ನಿಂತಾಗಿ ಕೇಳ್ತಾ ಇದ್ದೀನಿ. ಕಾಂತ, ವಿನಂತಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ನನ್ನ ಧರ್ಮ ದೇವತೆ ಇದ್ದಾಗೆ. ಇರ್ಲಿ, ಈ ನಮ್ಮ ಮಾತೆ ನಾನು ಮನಸ್ಸೊತ್ತಿದ್ದೇನೆ. ಹಾ, ನನಗಿನ್ 3 ಲಕ್ಷ ರೂಪಾಯಿ ಹಣ ಬೇಕು, ಆದಷ್ಟು ಬೇಗ ಕೊಡಿ. ಹಾ ಕಾಂತ, ನಿನಗೆ ಹಣ ಕೊಡಲೇ ಅಥವಾ ಚೆಕ್ಕ ಕೊಡಲೇ? ಏಕೆಂದರೆ ನೀನು ನನ್ನ ಮಂಚದ ರಾಣಿ. ನಿನಗಾಗಿ ನಾನು ಏನು ಬೇಕಾದರೂ ಕೊಡುವೆ. ಓಕೆ ಓಕೆ, ನಾನೇ ನಿಮ್ಮ ರಾಣಿ ಅಲ್ಲವೇ? ಹಾಗಿದ್ರೆ ನನಗೆ ಹಣ ಬೇಕು. ವಾ ವಾ ವಾ, ಮಾತಿನಲ್ಲಿ ಮಾಧುರ್ಯ, ಈ ಸೊಬಗಿನಲ್ಲಿ ಸೌಂದರ್ಯ. ನಿನ್ನನ್ನು ವರ್ಣಿಸಲು ನಾ ಕವಿ ಆಗ ಬಯಸಬೇಕಂತ ಕವಿ ಆಗ ಬಯಸುವೆ. ಹೌದೌದು, ಈ ನಿಮ್ಮ ಮಾತಿಗೆ ಮೀರವರು ಯಾರು ಇಲ್ಲ. ಅಂದ ಹಾಗೆ ನಾವಿನ್ನು ಹೊರಡೋಣವೇ? ಓಕೆ ಕಾಂತ. ನನ್ನ ಅಣ್ಣನ ಮನಸ್ಸನ್ನು ಸಂತೋಷಪಡಿಸುವುದು ನನ್ನ ಕರ್ತವ್ಯ. ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನ ಅಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದಾನೆ. ಆ ನನ್ನ ಅಣ್ಣನ ಆಸೆಯಿಂದ ನಡೆದುಕೊಳ್ಳುವುದು ನನ್ನ ಕರ್ತವ್ಯ. ಹೌದು, ನನ್ನ ಎಲ್ಲ ಆಸೆಯನ್ನು ಬದಿಗೊತ್ತಿ ನನ್ನ ಅಣ್ಣನ ಮಾತಿನಂತೆ ನಾನು ನಡೆದುಕೊಳ್ಳಲೇಬೇಕು. ಹಾಯ್ ರಚನಾ, ಇದೇನು ಈ ಕಡೆ ಹೊರಟಿರುವೆ? ಏನೂ ಇಲ್ಲ, ದೇವಸ್ಥಾನಕ್ಕೆ ಹೊರಟಿದೆ. ಅಂದ ಹಾಗೆ ನೀವಿಲ್ಲಿ? ನಾನು ಕೂಡ ಅದೇ ದೇವಸ್ಥಾನಕ್ಕೆ ಹೊರಟಿದ್ದೆ ರಚನಾ. ಒಂದು ಮಾತು ಕೇಳಲಿ, ನೀನು ತಪ್ಪು ತಿಳಿಯಲ್ಲ ಅನ್ನೋದಾದರೆ? ಇಲ್ಲ, ನಾನೇನು ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ. ಕೇಳಿ ಅದೇನು ಅಂತ. ಮತ್ತೆ ಮತ್ತೆ ನೀನು ನನ್ನ ಹತ್ತಿರ ಮಾತನಾಡಲು ಸಂಕೋಚ ಪಡ್ತೀಯ. ಏಕೆ ರಚನಾ, ನಾನು ಆ ಥರ ಕಾಣುವೇನಾ? ಚೇಚೆ, ಅದು ನಿಮ್ಮ ಅನಿಸಿಕೆ. ನಾನು ನಿಮ್ಮ ಹತ್ತಿರ ಮಾತನಾಡುವುದಕ್ಕೆ ಯಾವತ್ತಿಗೂ ಸಂಕೋಚ ಪಟ್ಟುಕೊಳ್ಳುವುದಿಲ್ಲ. ಹೌದೇ? ಅಬ್ಬ, ನಾನಂತೂ ಹೆದರಿದೆ. ಎಲ್ಲಿ ನನ್ನ ಹೆಂಡತಿ ಆಗುವಳು? ನನ್ನನ್ನು ಕಂಡರೆ ಈಗಲೇ ಹೀಗೆ, ನಂತರ ಮದುವೆ ಆದ ಮೇಲೆ ಹೇಗೆ ಅಂತ? ಮದುವೆ ಆದ್ಮೇಲೆ ಅಂದ್ರೆ ನಿಮ್ಮನ್ನು ಕಂಡ್ರೆ ನನಗೆ ಬಹಳ ಗೌರವವಿದೆ. ಯಾಕೆಂದ್ರೆ ನಾನು ನಿಮ್ಮ ಬಾಳಿಗೆ ಯಾವತ್ತಿದ್ರೂ ಮದುವೆ ಆದ್ಮೇಲೆ ನಿಮ್ಮ ಹೃದಯ ತುಂಬಿದ ಹೆಂಡತಿ ಆಗುವೆ. ಆ ನಂಬಿಕೆ ನನಗಿದೆ ರಚನಾ. ನಿನ್ನಂತ ಸೌಂದರ್ಯವಂತೆ, ಸುಗುಣವಂತೆ, ವಿದ್ಯಾವಂತೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ನೋಡಿ, ಈ ಪ್ರೀತಿ ಪ್ರೇಮ ಯಾವಾಗಲೂ ಇದೇ ರೀತಿ ಇರಬೇಕು. ಈ ನಮ್ಮ ಬಾಂಧವ್ಯದಲ್ಲಿ ಯಾವತ್ತಿಗೂ ಮನಸ್ತಾಪ ಬರಬಾರ್ದು. ಇಲ್ಲ ರಚನಾ, ನನಗೆ ಅನಿಸಿದ್ದನ್ನು ನೇರವಾಗಿ ಹೇಳುವ ಗುಣ ನನ್ನದು. ಹಾಗಿದ್ರಿ ಈ ನಿಮ್ಮ ಗುಣವನ್ನು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ನನ್ನ ನಿಮ್ಮನ್ನು ನೋಡಿದ್ರೆ ತುಂಬ ಹೃದಯದಿಂದ ಆನಂದ ಪಡಬೇಕು. ನಮ್ಮ ಬಾಳಿನ ಸಾಗರದಲ್ಲಿ ತೇಲುವ ನಮ್ಮ ಬಾಳ ಧ್ವನಿ ಯಾವ ಎಡರು ತೊಡರಲಿಲ್ಲ ಸಾಗಲಿ ಎಂಬುದೇ ನನ್ನ ಆಸೆ ರಚನಾ. ಆಯ್ತು, ಈ ನಿಮ್ಮ ಹೃದಯಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅದು ಅಲ್ಲದೆ ನನ್ನ ಅಣ್ಣನ ಮಾತು ಕೇಳುವುದೇ ನನ್ನ ಕರ್ತವ್ಯ. ನೀನು ನಿಮ್ಮ ಅಣ್ಣನನ್ನು ಎಷ್ಟು ಪ್ರೀತಿಸುತ್ತೀಯ ರಚನಾ? ಗೌರವಿಸುತ್ತೀಯ, ಪೂಜಿಸುತ್ತೀಯ? ಹೌದು, ನನ್ನ ಅಣ್ಣನ ಬಿಟ್ರಿ ನನಗೆ ಬೇರೆ ಯಾರೂ ಇಲ್ಲ. ತಂದೆ ತಾಯಿ ಅಣ್ಣ ಅಂದ್ರೆ ಅವನೇ.
ಅದಕ್ಕೋಸ್ಕರ ನಾನು ಅವನನ್ನು ಪೂಜಿಸುತ್ತೇನೆ. ನನ್ನ ಅಣ್ಣನಿಗೋಸ್ಕರ ನಾನು ಯಾವ ತ್ಯಾಗ ಮಾಡಲು ಸಿದ್ಧಳಿದ್ದೇನೆ. ಸಾರ್ಥಕವಾಯಿತು ರಚನಾ. ನಾನು ಎಷ್ಟೋ ಅಣ್ಣ ತಂಗಿಯರು ನೋಡಿದ್ದೇನೆ, ಆದರೆ ನಿನ್ನ ಮತ್ತು ನಿಮ್ಮ ಅಣ್ಣನ ಪವಿತ್ರ ಪ್ರೇಮವನ್ನು ನೋಡಿಲ್ಲ. ನೀವು ಕೂಡ ತುಂಬಾ ಒಳ್ಳೆಯವರು. ಆದ್ರೆ ನಾನು ಮದುವೆ ಆದ್ಮೇಲೆ ನಿಮ್ಮ ಮೇಲೆ ಇಟ್ಟಿರೋ ಗೌರವ ಪ್ರೀತಿ ಸದಾ ಹೀಗೆ ಇರುತ್ತೆ. ಹೌದೇ, ನಾನು ಇದನ್ನು ನಂಬಲೆ. ಹಾಗಾದರೆ ನನ್ನ ಕಡೆ ತಿರುಗಿ ಇನ್ನೊಮ್ಮೆ ಹೇಳು, ನನ್ನ ಪ್ರೀತಿಸುವೆ ಎಂದು. ಏನ್ರಿ ಇದು? ಇದು ರಸ್ತೆ, ಇಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾಚಿಕೆ, ನಾನು ನಿನ್ನ ಮದುವೆಯಾಗೋ ಗಂಡು. ಅದಕ್ಕೆ ನನಗೆ ನಾಚಿಕೆ ಆಗ್ತಿರೋದು. ನನ್ನ ಎಷ್ಟೋ ವರ್ಷದ ತಪಸ್ಸಿನ ಫಲ ನೀನು ರಚನಾ. ನಿನ್ನ ನೋಡುತ್ತಿದ್ದರೆ ನನಗೆ ಬೇರೇನೋ ಬೇಡ ಅನಿಸುತ್ತದೆ. ಅಬ್ಬಾ, ಹಾಗೆಲ್ಲ ಮಾಡಬೇಡಿ. ಯಾಕೆಂದ್ರೆ ನೀನು ಡಾಕ್ಟರ್. ಸರಿಯಾಗಿ ಕೆಲಸ ಮಾಡಿ ನಿಷ್ಠೆಯಿಂದ ನಡೆದು ಈ ಜನರಿಂದ ನೀವು ಹೊಗಳಿಸ್ಕೊಳ್ಬೇಕು. ನನ್ನ ಚಿನ್ನ, ಎಷ್ಟು ಮುದ್ದಾಗಿ ಮಾತಾಡುವೆ. ಆಗಲಿ ರಚನಾ, ನಿನ್ನ ಆಸೆ ಅಂತ ನಡೆಯುತ್ತೇನೆ. ಈಗ ಸಂತೋಷವೇ? ಸಂತೋಷವಾಯ್ತು. ಯಾಕೆಂದ್ರೆ ನೀವು ಹೇಗೆ ಇದ್ರೂ ನನಗೆ ಸಂತೋಷ. ನನ್ನನ್ನ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದುವೇ ನನಗೆ ಸಂತೋಷ. ನಾನೆಂತ ಭಾಗ್ಯಶಾಲಿ. ನಿಮ್ಮ ಅಣ್ಣನಿಗೆ ಟ್ಯಾಂಕ್ಸ್ ಹೇಳಬೇಕು. ಯಾಕೆ? ಯಾವ ವಿಷಯಕ್ಕೆ? ಯಾಕೆಂದರೆ ನಿಮ್ಮನ್ನು ನನಗೆ ದಾರಿ ಎರೆದು ನನ್ನ ಅರ್ಧಾಂಗಿ ಆಗಲು ಅನುಮತಿ ಕೊಟ್ಟಿದ್ದಕ್ಕೆ. ಸರಿ ಸರಿ, ಮಾತು ಸಾಕು. ನಾವಿಬ್ಬರು ಸೇರಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರೋಣ ಬನ್ನಿ. ದೇವರ ಆಶೀರ್ವಾದ ಆಮೇಲೆ ಪಡೆಯೋಣ ರಚನಾ. ಒಂದು ಪ್ರೇಮಭರಿತ ಗಾನವನ್ನು ಹಾಡು. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿವ ಮುದ್ದವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾಗವೇ ಜೀವದ ಬಂಧವೇ ತಾರೆಯು ಪಾನಿಗೆ ಚಂದ, ತಾವರೆಯು ನೀರಿಗೆ ಚಂದ, ತಾವರೆ ಕೆನ್ನೆಯ ಚಲುವೆ ಜೊತೆಗಿರಲು ನಾನು ಚಂದ, ಅರಸಿನದ ಜೊತೆಗೆಲ್ಲಿ ಕುಂಕುಮವು ಚಂದ, ನಿಂಪಾದ ಹೊರಗಡೆಗೆ ನೀನಿರಲು ಚಂದ, ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗೆ ಚಂದ, ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾಗವೇ ಜೀವದ ಬಂಧವೇ ಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ದಂಸಲೆ ಇಲ್ಲ, ದಿಲ್ದಲ್ಲೇ ಪರಿಮಳವೆಲ್ಲ
ಓ ಗೆಳತಿ ನೀನ ನನ್ನ ಪ್ರಾಣಗೊಳತಿ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಲ್ಲವೇ ನಲ್ಲಂತರಾಳದಲ್ಲಿ ಹಾಡಿನಲಿವಾಸವೇ. ಸರಿ ಬನ್ನಿ ಹೋಗೋಣ. ಆಯ್ತು ನಡಿಯ ರೈತನ ಹೋಗೋಣ. ಸಿಂಹ ಸಿಂಹಾದ್ರಿಯ ಸಿಂಹ ಹೌದು ಹೌದು ಜಯ ಸಿಂಹ ಸಮೀರ್ ಬಾರ್ಗಂಬ್ಲಿ ಹೌದು ಹೌದು ಕರೆಕಾಗಿ ಹೊಕ್ಕರೆ 6 ತಿಂಗಳಾದರೂ ಮನೆ ಬಿಡಬೇಕು. ಈ ನಿಶಾಂತ ಮನೆ ಹೊಕ್ಕರೆ ಸತ್ತು ಸುಡುಗಾಡು ಸೇರಬೇಕು. ನಮ್ಮಂಥವರು ಹಸುವಿ ಹಿಂಗಿಸಲು ಯಾರಾದರೇನು? ಹಸುವಿನ ಬಟ್ಟಲ ತುಂಬಿಸುವುದಕ್ಕೆ ಸದ್ಯಕ್ಕೆ ನನ್ನ ಕಾಂತ ಇರುವಳು. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನ ತೋಳ ತೆಕ್ಕೆಯಲ್ಲಿ ಅಪ್ಪಿಜೆ ನೆಂಬರಸ ಊಟ ಉಣಿಸುವಳು. ನಾನೇ ರೀ ಈ ನಿಮ್ಮ ಕಾಂತ. ಬಂದಿಯಾ ಕಾಂತ ಬಂದಿಯಾ? ಹೌದು ನಾನೇ ಬಂದಿದ್ದು. ತುಂಬಿ ಬಳಲುತ್ತಿದೆ ಹಸವಿನಿಂದ. ಜೇನು ಹೀರಲು ಬಂದಿರೋ ದುಂಬಿ ಹಾಗೆ ಹೊರಡ್ತಿರೋದನ್ನ ನೋಡಿ ನಾನು ಯಾವತ್ತಿಗೂ ನೋಡೇ ಇಲ್ಲ. ಹಾಗೆ ಜೇಲನ್ನು ಹೀರದೆ ಹೋಗಲು ನಾನೇನು ಹುಚ್ಚನಲ್ಲ. ಹೀಗೆ ಮಾತನಾಡಿ ಮುಂದೆ ಕೈ ಬಿಡುವುದಿಲ್ಲ ತಾನೇ? ಹಾಗೇಕೆ ಕೇಳುತ್ತೀಯ ಹುಚ್ಚ ಮಂಗೆ? ನಿನಗೆ ನನ್ನ ಮೇಲೆ ಅನುಮಾನವೇ? ಚೇಚೆ ಹಾಗೇನಿಲ್ಲ. ನೀವು ರೂಪವಂತರು, ಸೌಂದರ್ಯವಂತರು, ಹಾಗೆ ರಸಿಕರು ಕೂಡ. ಹೀಗಿರುವಾಗ ನೋಡಿ ನಾಳೆ ನನಗಿಂತ ಒಬ್ಬ ಸುಂದರ ತಿರುತಿ ಬಂದ್ರೆ ಅವಳನ್ನು ಪ್ರೀತಿ ಮಾಡಿದ್ರೆ ನನ್ನ ಗತಿ ಏನು? ನಿನ್ನ ಗತಿ ನಿನ್ನ ಗತಿ ಅದೋ ಗತಿ. ಇಲ್ಲ ಕಾಂತ ಇಲ್ಲ, ನಿನಗೆ ನನ್ನ ಮೇಲೆ ನಂಬಿಕೆವೇ ಇಲ್ಲ. ಚೇಚೆ ಹಾಗೇನಿಲ್ಲ. ನಂಬಿಕೆ ಇರ್ದಿದ್ರೆ ನಾನೇಕೆ ಪ್ರೀತಿ ಮಾಡ್ತಾ ಇದ್ದೆ? ಸುಮ್ನೆ ಹಾಗೆ ಕೇಳಿದೆ ಅಷ್ಟೇ. ಸುಂದರವಾದ ಸುಕೋಮಲ ನೀನು ನನ್ನ ಬಳಿ ಇರುವಾಗ ಭಾಗ್ಯದ ಲಕ್ಷ್ಮಿ ಬಳಿ ಇದ್ದಂತೆ. ಬೇರೆ ಚಿಂತೆ ನಿನಗೇಕೆ? ನೋಡಿ ಈ ನಿಮ್ಮ ಮಾತು ನನಗೆ ಅರ್ಥವಾಗಿಲ್ಲ. ಅರ್ಥ ಆಗುವ ಹಾಗೆ ಹೇಳಿ. ಎಲ್ಲಿ ಅನಾರ್ಥಕ್ಕೆ ಈಡಾಗುವುದೆಂದು ಯೋಚಿಸುತ್ತಿದ್ದೇನೆ ಕಾಂತ, ಯೋಚಿಸುತ್ತಿದ್ದೇನೆ. ನೋಡಿ ನಿಮ್ಮ ಕೈಗೊಂಬೆ ಆಗಿರೋ ಕುಣಿತ್ರೋ ನಾನು. ನೀವ್ ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ, ಆಯ್ತಾ? ಆಯ್ತು ಆಯ್ತು. ನನಗೆ ಗೊತ್ತು ನನ್ನ ಕಾಂತ ನನಗಾಗಿ ಏನು ಬೇಕಾದರೂ ಮಾಡುವಳು. ಕಾಂತ ನೋಡು, ಆ ಹೂದೋಟ ಎಷ್ಟೊಂದು ಮನಮೋಹಕವಾಗಿ ಕಾಣುತ್ತಿದೆ. ಹೌದು ರೀ, ತುಂಬಾ ಚೆನ್ನಾಗಿ ಇದೆ. ಅಲ್ಲಿ ಹೋಗೋಣವೇ? ನಡಿ ಕಾಂತ ಹೋಗೋಣ. ಇಲ್ಲಿ ನನಗೂ ತುಂಬಾ ಬೇಜಾರವಾಗುತ್ತದೆ. ಆಹಾ ನೀವು ಎಷ್ಟೊಂದು ಒಳ್ಳೆಯವರು. ನೀನು ಕೂಡ ನನ್ನ ಹೃದಯ ದೇವತೆ ಕಾಂತ, ಹೃದಯ ದೇವತೆ. ಹೇ